ಸೊ ಡಿಯರ್ ಕ್ಯಾಂಡಿಡೇಟ್ಸ್, ಫಸ್ಟ್ ಸ್ಟೇಜ್ ನಲ್ಲಿ 100 ಜನ ಸೆಲೆಕ್ಟ್ ಆಗಿದ್ರಿ. ಬಟ್ ಸೆಕೆಂಡ್ ಸ್ಟೇಜ್ ನಲ್ಲಿ ಬರೀ 10 ಜನ ಸೆಲೆಕ್ಟ್ ಆಗಿದ್ದೀರಾ. ಇಲ್ಲಿಂದ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ದ ಲೆವೆಲ್ಸ್ ಆಫ್ ಡಿಫಿಕಲ್ಟಿ ಜಸ್ಟ್ ಇನ್ಕ್ರೀಸ್. ಅಂಡ್ ಬೈ ದ ವೇ, ನಾವ್ ಹೇಳ್ದಂಗೆ ದ ಮೋಸ್ಟ್ ಡಿಫಿಕಲ್ಟ್ ಅಂಡ್ ದ ಮೋಸ್ಟ್ ಡಿಫರೆಂಟ್ ಪ್ರಾಜೆಕ್ಟ್ ಪ್ಲಾನ್ ಗೆ ಅವಾರ್ಡ್ ಕೊಡ್ತೀವಿ ಅಂತ ಹೇಳಿದ್ವಿ. ಅಂಡ್ ದಟ್ ಅವಾರ್ಡ್ ಗೋಸ್ ಟು ಮಿಸ್ ಸ್ವಾತಿ. ಕಂಗ್ರಾಚುಲೇಷನ್ಸ್ ಮಿಸ್ ಸ್ವಾತಿ. ಪ್ಲೀಸ್ ಕಮ್ ಆನ್ ಸ್ಟೇಜ್. Congratulations. Congrats. Thank you so much. ನಿನ್ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿದೆ. Actually ಅದು 5 ನಿಮಿಷ ಬರ್ತೀನಿ. Just 5 minutes. Bye. Hi. ಬಾಯ್. ಅದು ಮೊನ್ನೆ ಬಾಯ್ ಹೇಳಕ್ ಮೂಡಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ಹೇಳ್ದೆ. Okay. ಕಂಗ್ರಾಟ್ಸ್. Thanks. ಅದನ್ನು ಮೊನ್ನೆ ಹೇಳಕ್ ಮೂಡಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ಹೇಳಿ. ಇಟ್ಕೊಳ್ಳಿ. Actually ಈ ಅವಾರ್ಡ್ ನಿಮ್ಗೆ ಬರುತ್ತೆ ಅನ್ಕೊಂಡಿದ್ದೆ, ಬಟ್ ಐ ಮೀನ್ ನನ್ಗೆ ಹೆಂಗೆ ಅದ್ ಹೆಂಗ್ರಿ ನಾನು ನೀವು ಒಂದೇ ತರ ಯೋಚನೆ ಮಾಡ್ತೀವಿ? ನಾನು ನನಗೆ ಬರ್ಬೇಕು ಅನ್ಕೊಂಡಿದ್ದೆ. ಯಾರೋ ದಡ್ ಬಡಿ ಮಕ್ಳು ನಿಮಗ್ ಕೊಟ್ಬಿಟ್ಟಿದ್ದಾರೆ. ನೋ, ಕ್ಯಾಂಪಸ್ ಅಲ್ಲಿ ಸಿಗರೇಟ್ ಸೇದಂಗಿಲ್ಲ ಅಲ್ಲ? ಇದು ಆಕ್ಚುಲಿ ನಾನ್ ಜಡ್ಜ್ ಆಗಿದ್ರೆ ಈ ಅವಾರ್ಡ್ ನಿಮ್ಗೆ ಕೊಡ್ತಾ ಇದ್ದೆ. ಐ ಥಿಂಕ್ ಯು ಡಿಸರ್ವ್ ಇಟ್. ಸೊ ಲಿಟ್ರಲಿ ಈ ಅವಾರ್ಡ್ ನಿಮ್ಗೆ ಸೇರ್ಬೇಕು. ತಗೊಳ್ಳಿ ಪ್ಲೀಸ್. ರೇ ಬೇಡ ರೇ. ನೀವು ತಗೊಳ್ಳಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. Hey, ನೋ ನೋ, ಯು ಬೇಡ. ಹ್ಯಾವ್ ಟು ಟೇಕ್ ಇಟ್. ತಗೊಳ್ಳಿ ಪ್ಲೀಸ್. ರೇ ಬೇಡ ಅಂತ ಹೇಳ್ತೀನಿ. ತಗೊಳ್ಳಿ ಪ್ಲೀಸ್. ಇಲ್ಲೇನ್ ಮಾಡ್ತಾ ಇದ್ಯಾ? ತಗೋ ಬ್ಯಾಗು, ಬಾ ಹೋಗೋಣ. ನೀನ್ ಹೋಗು, ನಾನ್ ಬರ್ತೀನಿ. 5 minutes. ಈಗ ಬರ್ತೀಯೋ ಇಲ್ವೋ? ಬೇಗ ಬಂದ್ಬಿಡು. ಶ್ಯೂರ್. ಬಾಯ್ ಬಾಯ್. ಸಾರಿ, ಕೂದ್ಲು ಸರಿ ಮಾಡ್ಕೊಂಡ್ಬಿಟ್ಟೆ. ಅಭ್ಯಾಸ ಅಲ್ವಾ, ಸೊ ಸಾರಿ. ಎಲ್ಲಿ ಬಿಡಿ. ಅಲ್ಲ, ಅದು ನಿಮ್ ಫೋನ್ ನಂಬರ್ ಕೊಡ್ತೀರಾ? ಯಾಕೆ? ಅದು ಇಬ್ರು ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಗಿದೀವಿ. ಸೊ ಯು ನೋ, ಏನಾದ್ರೂ ಡಿಸ್ಕಸ್ ಮಾಡ್ಬೇಕು ಅಂದ್ರೆ ಕಾಲ್ ಮಾಡ್ಬೋದಲ್ವಾ? ನಾನ್ ಕಾಮರ್ಸ್ ಸ್ಟೂಡೆಂಟ್, ನೀವು ಮೆಡಿಕಲ್ ಸ್ಟೂಡೆಂಟ್. ನಮ್ಮಿಬ್ಬರ ಮಧ್ಯೆ ಏನ್ ಡಿಸ್ಕಷನ್ ಅಲ್ವಾ? ಓಕೆ, ಬಾಯ್. ಬಾಯ್. ರೇ ತಗೊಳ್ರಿ, ನಂಬರ್ ತಗೊಳ್ರಿ. ಒನ್ ಸೆಕೆಂಡ್. ಹೇಳಿ. 99 00 00 30 30 90. ಹಂಗೆ ಒಂದ್ ಮೆಸೇಜ್ ನಂಗೂ ಕಳಿಸ್ತೀನಿ. ಡಿಸ್ಕಸ್ ಮಾಡ್ತಿದ್ರಿ ಏನಂತೆ? ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅಲ್ಲ? ಫಸ್ಟ್ ಟೈಮ್ ಒಂದ್ ಹುಡುಗಿಗೆ ನಂಬರ್ ಕೊಡ್ತಾ ಇರೋದು. ನಾನು ಅಷ್ಟೇ ಫಸ್ಟ್ ಟೈಮ್ ಒಂದ್ ಹುಡುಗನ ಹತ್ರ ನಂಬರ್ ಕೇಳ್ತಾ ಇರೋದು. ನೀವು ಬಿಡ್ರಿ, ನೀವು ಡಾಕ್ಟ್ರೆ, ನೀವು ಒಳ್ಳೆ ಹುಡುಗಿ, ನೀವು ಎಲ್ರೂ ತರ ಅಲ್ಲ. Thank you. ಎರಡನೇ ಮಾತೇ ಇಲ್ಲ. ಬಾಯ್. See you. ಹನ್ನೆರಡನೇ ಸ್ಥಾನದಲ್ಲಿ ಶುಕ್ರ, 9ನೇ ಮನೆಯಲ್ಲಿ ಚಂದ್ರ. ಇನ್ನೇನಾಗತ್ತೆ? ನಾ ಹೇಳಿದ ಹಾಗೆ ಆಗಿದೆ. ಯಾಕೋ ನರಡ್ತಿದ್ದೀಯಾ? ನಾನು ಅಳ್ತಾ ಇದೀನಪ್ಪ. ಅಳ್ತಾ ಇದೀಯಾ? ಯಾಕೋ? ನಾನು ಎಲ್ಲ ಹುಡುಗರ ತರ ಹಾಳಾಗೋದೆ. ನಂಗೂ ನೋವಿದಪ್ಪ. ಅಲ್ಲೋ, ರಾತ್ರಿ ಹೊತ್ತು ಹೀಗೆ ಅಪಸ್ವರದಲ್ಲಿ ಆಡೋದು ಅಪಶಕುನ. ಎಲ್ಲಾ ಹುಡುಗರ ತರ ನಿನ್ಗೂ ಲವ್ ಆಯ್ತು ಅಂತ ಖುಷಿ ಪಡ್ಬೇಕು ಮಗನೇ. ಹೌದಾ? ಮತ್ತೆ ನನ್ನ ಭವಿಷ್ಯ ನಿಜವಾಯ್ತು. ನಾನು ನಿಮ್ಮ ಅಮ್ಮಂಗೆ ಹೇಳಿದ್ದೆ, ನಮ್ಮ ಮಗ ಲವ್ ಅಲ್ಲಿ ಬಿದ್ದೇ ಬೀಳ್ತಾನೆ ಅಂತ. ನಮ್ಮ ವಂಶದ ಮರ್ಯಾದೆ ಉಳಿಸಿದ್ಯಾ?
ನಾನು ಆ ಹುಡುಗಿ ನೋಡಿದಾಗಲೇ ಲೆಕ್ಕ ಹಾಕಿದೆ. ಆ ಕಡೆಯಿಂದ ಶುಕ್ರ, ಈ ಕಡೆಯಿಂದ ಚಂದ್ರ, ಅಲ್ಲಿಂದ ಬುಧ, ಮೇಲಿಂದ ಧನಿಷ್ಠ, ಜಗಮಗ ಜಗ. ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ನಿಂಗೆ. ಅದು ಮಾತ್ರ ನಿಜನಪ್ಪ. ಅಪ್ಪ, ಅವಳು ಬೇರೆ ಹುಡುಗಿರ್ ತರ ಅಲ್ವೇ ಅಲ್ಲ. ಬೆಳಗ್ಗೆ ಒಬ್ಬ ಹುಡುಗನ್ ಲವ್ ಮಾಡೋದು, ಸಂಜೆ ಒಬ್ಬ ಹುಡುಗನ್ ಲವ್ ಮಾಡೋದು ಮಾಡೋದೇ ಇಲ್ಲ. ಅವಳು ಯಾರ್ದಾರು ಒಬ್ಬ ಹುಡುಗನ್ ಫೋನ್ ನಂಬರ್ ಕೇಳಿದ್ರೆ ಅದ್ ನಂದು ಮಾತ್ರ. ಮತ್ತೆ ಪಾಪ ಅವಳ ಅವಾರ್ಡ್ ತ್ಯಾಗ ಮಾಡಿ ಪ್ರೈಸು ಮಧುರ, ತ್ಯಾಗ ಅಮರ ಅಂತ ಮುಂದೇನ್ ಮಾಡ್ಬೇಕಂದಿದ್ಯಾ? ಮುಂದೆ ಅವನು ಪ್ರಪೋಸ್ ಮಾಡ್ಬಿಡ್ತೀನಿ. ಸ್ವಾತಿ, ನಿನ್ಗೆ ಯಾಕೆ ಅವನ ಮೇಲೆ ಲವ್ ಆಯ್ತು? ಯು ನೋ ಹೌ ಜೆನ್ಯೂನ್ ಹಿ ಇಸ್. ಯು ನೋ, ಅವ್ನು ಇದುವರೆಗೂ ಯಾವ ಹುಡುಗಿ ಜೊತೆ ಮಾತ್ ಸಹಿತ ಆಡದೆ ಇದ್ದೋನು ನನ್ ಜೊತೆ ಎಷ್ಟು ಮುದ್ದಾಗಿದ್ದ. ಹಿ ಸೋ ಕ್ಯೂಟ್. ಅವನ್ ಜೊತೆ ನಾನ್ ಚೆನ್ನಾಗಿರ್ತೀನಿ ಅನ್ಸುತ್ತೆ. ಸರಿ ಸರಿ, ಮುಂದೆ ನಾನು ಈ ಮ್ಯಾಟ್ರನ್ನ ಅವ್ಳಿಗೆ ಹೇಳ್ಬಿಡ್ತೀನಿ. ನಾನೇನಾದ್ರೂ ಅವಳು ಪ್ರಪೋಸ್ ಮಾಡಿದ್ರೆ ಇಷ್ಟ ದಿನ ನಾನು ಕಾಲೇಜಲ್ಲಿ ಮೇಂಟೈನ್ ಮಾಡಿರೋ ಅವ ಎಲ್ಲ ಹೋಗ್ಬಿಡುತ್ತೆ ನೆನೆಸ್ಕೊಂಡು ಅಳು ಬರ್ತೀಯಪ್ಪ. ನೋಡು, ಲವ್ ನಲ್ಲಿ ಅವಾಗಿವ ಇರಬಾರ್ದು, ಈಗೋ ಇರಬಾರ್ದು. ಪ್ರೀತಿಯಲ್ಲಿ ಪ್ರತಿಷ್ಠೆಗೆ ಜಾಗ ಇಲ್ಲ. ಗಾಳಿ ಹೋದ ಫುಟ್ಬಾಲ್ ತರ ಮೆತ್ತಗಾಗ್ಬೇಕು. ನಿನಗೆ ಹೇಳಿ ಏನ್ ಪ್ರಯೋಜನ? ಅವಳ ಗ್ರಹಗತಿ ಹೇಗಿದೆ ಅಂದ್ರೆ, ನೀನ್ ಪ್ರಪೋಸ್ ಮಾಡಿದ್ರು ಅವಳೇ ಮಾಡ್ತಾಳೆ. ಅದು 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 ಬೇಕು ಜೀವನದಲ್ಲಿ. ಹಂಗೇನಾದ್ರು ಆದ್ರೆ ಇಡೀ ಕಾಲೇಜಲ್ಲಿ ನಾನೇನು ಅವಳ ಹಿಂದೆ ಹೋಗಿಲ್ಲ, ಅವಳೇ ನನ್ನ ಹಿಂದೆ ಬಂದಿದ್ದು ಅಂತ ಫುಲ್ ಬಿಲ್ಡಪ್ ಹೊಡ್ಕೊಂಡು ನಮ್ ರೇಂಜ್ ಹಂಗೆ ಮೇಂಟೈನ್ ಮಾಡ್ಬೋದು. ಅಪ್ಪ, ಅವಳು ಇನ್ನೆಷ್ಟು ದಿನ ಐ ಲವ್ ಯು ಹೇಳ್ತಾಳೆ ಅಂತ ಹೇಳು. ಹೇಳ್ತೀನಿ ನಾಳೆನೆ. ಅವನ್ಗೆ ಐ ಲವ್ ಯು ಅಂತ ಹೇಳ್ತೀನಿ. ನೋ ಸ್ವಾತಿ, ನೋಡು, ನೀನ್ ಅವನ್ನ ಲವ್ ಮಾಡ್ಬೇಡ ಅಂದ್ರೂ ಮಾಡ್ದೆ. ಇಟ್ಸ್ ಓಕೆ. ಬಟ್ ನನ್ ಮಾತನ್ನ ಕೇಳು. ಇನ್ ಸ್ವಲ್ಪ ದಿನ ವೇಟ್ ಮಾಡು. ಬೆಟರ್ ಅಂದ್ರೆ ಅವನೇ ನಿನಗ್ ಪ್ರಪೋಸ್ ಮಾಡೋ ತರ ಮಾಡ್ಕೊ. ಯಾಕಂದ್ರೆ ಅವನೊಂಥರ ವಿಚಿತ್ರ. ಅವನೇ ಬೇಕಾದ್ರೆ ನಿನಗ್ ಕಮಿಟ್ ಆಗ್ಲಿ. ಅವನಂಗ್ ಪ್ರಪೋಸ್ ಮಾಡ್ತಾನಾ? ನೋಡ್ ಸ್ವಾತಿ, ನೀನೇನಾದ್ರೂ ಅವನಿಗೆ ಪ್ರಪೋಸ್ ಮಾಡಿ ಅವ್ನು ಒಪ್ಕೊಳ್ಳಿಲ್ಲ ಅಂದ್ರೆ ಪ್ರಾಬ್ಲಮ್ಮು. ಅವ್ನ್ ನಿನ್ಗೆ ಐ ಲವ್ ಯು ಹೇಳ್ತಾನೆ ಅಂತ ಕಾನ್ಫಿಡೆನ್ಸ್ ಇದೆಯಾ? ಇದೇ. ಮತ್ ಬಿಟ್ಬಿಡು. ಓಕೆನಾ? ಓಕೆ. ಅದ್ ನಮಗೂ ಓಕೆ. ಹೆಂಗು ಸ್ವಲ್ಪ ದಿನದಲ್ಲಿ ಅವಳೇ ಪ್ರಪೋಸ್ ಮಾಡ್ತಾಳಲ್ವಾ, ಅಲ್ಲಿವರೆಗೂ ವೇಟ್ ಮಾಡ್ತೀನಿ. ಅದು ಒಳ್ಳೇದೆ. ಪ್ರೀತಿ ಶುರುವಾದಾಗ ಪ್ರೇಮಿಗಳು ಒಂಟಿಯಾಗಿರ್ಬೇಕು. ವಿರಹದ ಮಜುವೇ ಬೇರೆ. ಇನ್ನೇನು ಹೇಳೋಣ ನಿಂಗೆ? ಎಣ್ಣೆ ಹೊಡೆದ್ರೆ ತೂರಾಟ, ಪ್ರೀತಿಲ್ ಬಿದ್ರೆ ಹಾರಾಟ, ಮಾರಿದ್ರೆ ಜೈಲೂಟ. ಯಾಕೋ ಜೈಲೂಟ ತಿನ್ಬೇಕು ಅನ್ನಿಸ್ತಿದೆ.